ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿರೋದು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಮೀಕ್ಷೆ ಮಾಡಿದ್ದೀವಿ ಅಂತೇಳಿ ಅದನ್ನು ಒಪ್ತೀವಿ. ಆದರೆ ನಮಗೆ ಬೇರೆ ಆಧಾರಿತವಾಗಿ ಜಾತಿಗಣತೆ ಒಂದು ವಿಷಯ ಬಂದಾಗ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಯಾವ ಒಂದು ನಿರ್ಧಾರವನ್ನು ಕೈಗೊಳ್ತಾರೋ ನಾವೆಲ್ಲರೂ ಕೂಡ ಅವ್ರ ಜೊತೆಗೆ ಇರ್ತೀವಿ. ಮತ್ತೊಮ್ಮೆ ಸಮೀಕ್ಷೆ ಆಗಲಿ ಅನ್ನೋವಂಥದ್ದು ನಮ್ಮ ಒಂದು ಅಭಿಪ್ರಾಯ. ಯಾಕಂತಂದರೆ ಇಡೀ ವೀರಶೈವ ಲಿಂಗಾಯತ 65 ಲಕ್ಷಕ್ಕಿಂತ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದೀವಿ. ಎಲ್ಲ ಉಪಪಂಗಡಗಳು ಸೇರಿ ಒಂದು ಇನ್ನೂ ಹೆಚ್ಚಿನ ಸಂಖ್ಯೆ ಆಗ್ತೀವಿ ನಾವು. ಆ ಒಂದು ನಿಟ್ಟಿನಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಯಾವ ಒಂದು ನಿರ್ಧಾರ ತಗೋತಾರೋ ಅದಕ್ಕೆ ನಾವೆಲ್ಲರೂ ಭದ್ರಾಗಿ ಕೆಲಸ ಮಾಡ್ತೀವಿ. ಕೇಂದ್ರ ಸರ್ಕಾರ ಜಾತಿ ಗಣತಿ ಮತ್ತು ಮಾಡೋಕ್ಕೆ ಮುಂದಾಗಿದೆ ವಿಚಾರದಲ್ಲಿ ಅವರಿಗೆ ಆದಷ್ಟು ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಒಂದು ಜಾತಿ ಗಣತಿ ಆಗಲಿ. ಯಾಕಂತಂದರೆ ನಾವೆಲ್ಲ ದೊಡ್ಡ ಸಂಖ್ಯೆಯಲ್ಲಿ ಇರುವಂಥವರು ಪ್ರಾಮಾಣಿಕ ಒಂದು ವರದಿ ಹಾಗೂ ಸಂಖ್ಯೆ ಹೊರಗೆ ಬರಲಿ ಅಂತೇಳಿ ನಾನು ಅವ್ರಿಗೆ ಈ ಒಂದು ಅವ್ರ ಜಾತಿ ಗಣತೆಯನ್ನು ಕೈಗೆತ್ಕೊಂಡಿರೋಂಥದ್ದನ್ನು ನಾನು ಸ್ವಾಗತಿಸ್ತೀನಿ. ಮಾನ್ಯ ಪ್ರಧಾನಿಗಳು ಅದನ್ನು ಕೈಗೆತ್ಕೊಂಡಿರೋವಂಥದ್ದು. ಅದಕ್ಕೆ ರಾಹುಲ್ ಗಾಂಧಿಯವ್ರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಅವರು ಒಂದು ಒತ್ತಡ ಹಾಕಿದ್ದಕ್ಕೆ ಅವರಿಂದ ಒಂದು ಪ್ರಾಮಾಣಿಕ ಜಾತಿ ಗಣತೆ ಆಗಲಿ ಅಂತೇಳಿ ನನ್ನ ಒಂದು ಅಪೇಕ್ಷೆ. ಮೇಡಮ್, ಈಗ ಸಾಕಷ್ಟು ಉಪಪಂಗಡಗಳು ಇರುವಂಥದ್ದು, ಸೊ ನೀವೇನು ಬರ್ಸಕ್ಕೆ ಹೇಳ್ತೀರಲ್ಲ ಸಮಾಜದ ಜನರಿಗೆ? ನೋಡಿ, ನನ್ನ ಅನಿಸಿಕೆ, ನಮ್ಮ ಹಿರಿಯರ ಅನಿಸಿಕೆಯನ್ನು ನಾವು ತಗೋಬೇಕು. ನನ್ನ ಒಂದು ಅನಿಸಿಕೆ, ಲಿಂಗಾಯತ ಜೊತೆಗೆ ಉಪಪಂಗಡಗಳು ಬಂದರೆ ನಮ್ಮದೊಂದು ಸ್ಟ್ರೆಂತು ಗಟ್ಟಿ ಆಗುತ್ತೆ ಅನ್ನೋಂಥದ್ದು ನನ್ನದೊಂದು ಅಪೇಕ್ಷೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಯಾವುದೊಂದು ಸಲಹೆಯನ್ನು ನೀಡ್ತಾರೆ ಆ ರೀತಿ ಒಂದು ಆಲೋಚನೆಯನ್ನು ಮಾಡ್ತಾರೆ. ಮೇಡಮ್, ಇನ್ನೊಂದು ಜಯಮೂರ್ತಿ ವೃತ್ತಿಪರ ನಿಲ್ತಾ ಇದ್ದಾರೆ ಅಂತ ಹೇಳಿ ಭಾರಿ ಚರ್ಚೆಗೆ ಬಗ್ಗೆ ಸಮುದಾಯದ ಕೆಲವೊಂದಿಷ್ಟು ಮುಖಂಡರು ಕೂಡ ಮೀಟಿಂಗ್ ಬೇರೆ ಮಾಡಿದ್ರು. ನೋಡ್ರಿ, ಇದು ಅವರವರು ವೈಯಕ್ತಿಕಕ್ಕೆ ಬಿಟ್ಟಂಥ ವಿಚಾರ. ಇವತ್ತು ಸಾಕಷ್ಟು ವಿಚಾರಗಳನ್ನು ನೀವು ಕೂಡ ನೋಡಿದ್ದೀರಾ. ಇದರಲ್ಲಿ ನಾನು ಹೆಚ್ಚಾಗಿ ಏನು ಮಾತಾಡೋದಕ್ಕೆ ಬಯಸಲ್ಲ. ಈಗೇನು ನನಗೆ ಕೊಟ್ಟಿದ್ದಾರೆ ಜವಾಬ್ದಾರಿ, ಇದನ್ನು ನಾನು ನಿಭಾಯಿಸೋದಕ್ಕೆ ಬಯಸ್ತೀನಿ. ನಾನು ಇದು ಅವ್ರ ವೈಯಕ್ತಿಕ ಬಿಟ್ಟಿದ್ದು. ಇವತ್ತು ನನ್ನ ಪತಿಯವರಾಗಿರ್ಬೋದು, ಅವರು ವೈಯಕ್ತಿಕಕ್ಕೆ ಬಿಟ್ಟಂಥ ವಿಚಾರ. ಯಾರೂ ಕೂಡ ಈ ಥರ ಒಂದು ಇವಾಗ ಅವ್ರು ನೋಡ್ತಾ ಇದ್ದೀರ ದಿನನಿತ್ಯ ಬೆಳವಣಿಗೆಗಳು. ಆ ಒಂದು ನಿಟ್ಟಿನಲ್ಲಿ ಅವರವರ ವೈಯಕ್ತಿಕಕ್ಕೆ ಬಿಟ್ಟಂಥ ವಿಚಾರ. ಗುರುಗಳು ಇದಕ್ಕೆ ಮಾರ್ಗದರ್ಶನ ಮಾಡಬೇಕು. ಗುರುಗಳು ಒಂದು ಗಟ್ಟಿಯಾದ ನಿರ್ಧಾರ ತಗೋಬೇಕು. ಇದು ನೋಡಿ, ಅವರು ವೈಯಕ್ತಿಕಕ್ಕೆ ಬಿಟ್ಟಂಥದ್ದು. ಇದರಲ್ಲಿ ನಾನೇನು ಹೇಳೋದಕ್ಕಾಗಲ್ಲ. ಈಗ ನನಗೇನು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅದನ್ನು ನಾವು ಪ್ರಾಮಾಣಿಕವಾಗಿ ನಿಭಾಯಿಸಬೇಕು.